ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸ್ಥಾನಪನ್ನ ಮುಂಬಡ್ತಿ ಪಡೆದ ಪಿ ಅಲ್ಲಾಭಕ್ಷ ಅವರ ಬೀಳ್ಕೊಡುಗೆ ಸಮಾರಂಭ ಸಿರುಗುಪ್ಪ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಖಜಾನೆ ಇಲಾಖೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆಯ ಸಹಯೋಗದಲ್ಲಿ ಸಿರುಗುಪ್ಪ ತಾಲೂಕು ಉಪ ಖಜಾನೆಯಿಂದ ಕುರುಗೋಡು ತಾಲೂಕಿಗೆ ಸಹಾಯಕ ಖಜಾನಾಧಿಕಾರಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ಪಡೆದ ಪಿ ಅಲ್ಲಾಭಕ್ಷ ಅವರ ಬೀಳ್ಕೊಡುಗೆ ಸಮಾರಂಭವನ್ನು ತಹಸೀಲ್ದಾರ್ ಗೌಸಿಯಾ ಬೇಗಂ ಅವರು ಉದ್ಘಾಟಿಸಿದ್ದಾರೆ. ನಂತರ ಮಾತನಾಡಿ, ಸರ್ಕಾರಿ ಕಚೇರಿಗಳಲ್ಲಿನ ಕಾರ್ಯದೊತ್ತಡದ ಮಧ್ಯೆ ಪದೋನ್ನತಿ ಹೊಂದುವುದು ಸುಲಭವಲ್ಲ. ಆದರೂ ಪಿ ಅಲ್ಲಾಭಕ್ಷ ಅವರು ಪದೋನ್ನತಿ ಹೊಂದಿ ವರ್ಗಾವಣೆಯಾಗಿರುವುದು ಸಂತಸದ ವಿಷಯ. ನಮ್ಮ ತಾಲೂಕಿನಲ್ಲಿ ಉತ್ತಮ ಸೇವೆಗೈದ ಅಧಿಕಾರಿ ರತ್ನವನ್ನು ನಾವು ಬಿಟ್ಟುಕೊಡಬೇಕಾದ ಅನಿವಾರ್ಯತೆ ಬಂದಿದೆ. ಅಲ್ಲಿಯೂ ಕೂಡ ಅವರು ಉತ್ತಮ ಸೇವೆ ಮುಂದುವರಿಸಲಿ ಎಂದು ತಿಳಿಸಿದರು. ತಮ್ಮ ಪದೋನ್ನತಿಯ ಒಂದು ಸ್ಥಾನವನ್ನು ಅವರು ಅನುಭವಿಸಿ ಮುಂದೆ ಕುರುಗೋಡಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ಇಲಾಖೆಗಳಲ್ಲಿ ಪದೋನ್ನತಿ ಹೊಂದುವುದಂದರೆ ಇವತ್ತಿನ ಕಾಲದಲ್ಲಿ ತುಂಬ ಕಷ್ಟ ಆಗಿದೆ. ಯಾಕಂದರೆ ಪದೋನ್ನತಿ ಹೊಂದುವವರಿಗೇ ಏನಾಗ್ಬಿಟ್ಟಿರುತ್ತೆ, ಏನು ನಮ್ಮದು ಇವು ಬರ್ತಿರಲ್ಲ, ಸೀನಿಯಾರಿಟಿ ಬರ್ತಿರಲ್ಲ. ಸೀನಿಯಾರಿಟಿ ಬಂದರೆ ಕಾಂಪಿಟೇಷನ್ ಜಾಸ್ತಿ ಇದೆ. ಲೈಕ್ ಟ್ರೆಸರಿಯಲ್ಲಿನೂ ಇನ್ನೂ ಜಾಸ್ತಿ ಕಾಂಪಿಟೇಷನ್ ಇದೆ. ನಮ್ಮ ರೆವಿನ್ಯೂ ಇಲಾಖೆಗಳಲ್ಲಿನೂ ತುಂಬ ಕಾಂಪಿಟೇಷನ್ ಇದೆ. ಎಲ್ಲ ಕಡೆನೂ ಇದೆ. ಕೆಲಸದ ಒತ್ತಡಗಳಿದ್ದಾವೆ. ಇಂಥ ಒತ್ತಡದಲ್ಲಿ ಸರಳವಾಗಿ ಒಂದು ನಿಭಾಯಿಸಿಕೊಂಡು ಹುದ್ದೆ ಸರ್ಕಾರಿ ನೌಕರರು ನಾವೆಲ್ಲರೂ ಕೋಡ್ ಆಫ್ ಕಂಡಕ್ಟ್ ಶಿಸ್ತು ನಿಯಮದಲ್ಲಿ ಇರ್ತೀವಿ. ಅಂತ ಶಿಸ್ತು ಅವರು ನಮ್ಮ ತಾಲೂಕಿನಲ್ಲಿ ಪಾಲನೆ ಮಾಡಿ ಎಲ್ಲರಿಗೂ ಒಂದು ಟ್ರೆಸರಿ ಆಫೀಸರ್ ಅಂದರೆ ಏನಿರುತ್ತೆ, ನಮ್ಮೆಲ್ಲರಿಗೂ ಸ್ಯಾಲರಿ ಕೊಡುವ, ನಮ್ಮೆಲ್ಲರಿಗೂ ಸಂಬಳ ಕೊಡುವ, ನಮ್ಮ ಸಂಸಾರವನ್ನು ನಡೆಯಲು ಅನುಕೂಲ ಮಾಡಿಕೊಡುವ ಒಂದು ಏನಾಗಿದೆ ಅದು ಇಲಾಖೆಯಾಗಿದೆ. ಯಾಕಂದರೆ ನಾವು ನಾನಾ ಥರ ಸೌಲಭ್ಯಗಳನ್ನು ಬೇರೆ ಬೇರೆ ಸಾರ್ವಜನಿಕರಿಗಾಗಲಿ ಎಲ್ಲರಿಗೂ ನಾವು ಒದಗಿಸ್ತೀವಿ. ಬಟ್ ನಮಗೆ ಸೌಲಭ್ಯ ಅವರಿಂದ ಸಿಗ್ತಿರುತ್ತೆ. ಏನಾಗ್ತಿರುತ್ತೆ, ಮೊದಲ ವರ್ಷದ ಹಿಂದೆ ತುಂಬ ನಮಗೆ ಏನಾಗ್ತಿತ್ತು, ಒತ್ತಡಗಳಾಗ್ತಿದ್ವು ಬಿಲ್ ಪಾಸ್ ಆಗಲಿಕ್ಕೆ ಅವೆಲ್ಲ. ಬಟ್ ಈಗಿನ ಕಾಲದಲ್ಲಿ ಸರಳೀಕರಣಗೊಳಿಸಿ ಬಿಲ್ಲುಗಳಲ್ಲಿ ತುಂಬ ಈಸಿಯಾಗಿ ನಮಗೆ ಬಿಲ್ಲುಗಳು ಪಾಸಾಗಿ ನಮಗೆ ಒಳ್ಳೆಯ ಸಂಬಳ, ನಮಗೆ ಸಿಗಬೇಕಾಗಿರುವ ಸೌಲಭ್ಯಗಳು ಸಿಗುವುದರಲ್ಲಿ ಅವರು ನಮಗೆ ತುಂಬ ಸರಳತನವನ್ನು ಕೊಟ್ಟು ನಮ್ಮ ಸ್ಯಾಲರಿ ಬಿಲ್ಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ನಾವು ಮಾಡಿಕೊಟ್ಟು ನಮ್ಮೆಲ್ಲರ ಒಂದು ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅವರಿಗೆ ನಾವು ಅವರ ಜೀವನದಲ್ಲಿ ಒಳ್ಳೆಯ ಒಂದು ಇನ್ನೂ ಪದೋನ್ನತಿಗಳು ಸಿಕ್ಕಿ. ಉಪ ಖಜಾನೆ ಅಧಿಕಾರಿ ಶಂಕರ್ ಅವರು ಮಾತನಾಡಿ, ನಮ್ಮ ಜೊತೆ ಕಾರ್ಯನಿರ್ವಹಿಸ್ತಾ ಇದ್ದ ಪಿ ಅಲ್ಲಾಭಕ್ಷ ಅವರು ತುಂಬಾ ಸರಳ ಜೀವಿಯಾಗಿದ್ರು. ಅವರ ಉನ್ನತ ಸೇವೆ ಹೀಗೆ ಮುಂದುವರಿಯಲಿ ಅಂತ ತಿಳಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ಅಧ್ಯಕ್ಷ ಡಿ ಹುಚ್ಚೀರಪ್ಪ ಮಾತನಾಡಿ, ನಮ್ಮ ಸಂಘದಲ್ಲಿ ಉತ್ತಮ ಸಂಘಟನೆಕಾರರಾಗಿದ್ರು. ಮುಂದಿನ ದಿನದಲ್ಲಿ ನಮ್ಮ ತಾಲೂಕಿನಲ್ಲಿ ಸೇವೆಗೆ ಬರುವಂತಾಗಲಿ ಅಂತ ಹೇಳಿದರು. ಶ್ರೀ ಪಿ ಕಚೇರಿಯ ಮುಖ್ಯ ಲೆಕ್ಕಿಗರಾದ ಪಿ ಅಲ್ಲಾಭಕ್ಷ ಮುಖ್ಯ ಲೆಕ್ಕಿಗರ ಹುದ್ದೆಯಿಂದ ಸಹಾಯಕ ಖಜಾನಾಧಿಕಾರಿ ಹುದ್ದೆಗಳನ್ನು ಮುಂಬಡ್ತಿ ಹೊಂದಿ ಕುರುಗೋಡು ಉಪ ಖಜಾನೆಗೆ ನಿಯುಕ್ತಗೊಳಿಸಿರುತ್ತಾರೆ. ಆದ್ದರಿಂದ ಅವರು ಈ ಸಮಾರಂಭಕ್ಕೆ ತಮಗೆಲ್ಲರಿಗೂ ಸ್ವಾಗತ ಬಯಸುತ್ತೇನೆ. ಪಿ ಅಲ್ಲಾಭಕ್ಷ ಮೊದಲಿಂದ ನನ್ನ ಜೊತೆಗೆ ಕೆಲಸ ಮಾಡಿದವರೇ ಬಳ್ಳಾರಿಯಲ್ಲಿ ಸರಳ ಜೀವಿ. ಬಟ್ ಈಗಿನ ಒಂದು ಸಿಚುವೇಶನ್ನಲ್ಲಿ ಮುಂಬಡ್ತಿ ಪಡೆಯೋದು ಭಾಳ ಕಷ್ಟ. ಆದರೂ ಕೂಡ ಈಗ ಮುಂಬಡ್ತಿ ಹೊಂದಿ ಕುರುಗೋಡು ಉಪ ಖಜಾನೆಗೆ ಹೋಗ್ತಿದ್ದಾರೆ. ಅವರಿಗೆ ದೇವರು ಒಳ್ಳೆಯದು ಆಯುಷ್ಯ ನೀಡಲಿ ಅಂತ ಹೇಳಿ ನಾವು ಅವರಲ್ಲಿ ನಾನು ಪ್ರಾರ್ಥನೆ ಮಾಡೋದು. ಆಮೇಲೆ ಅವ್ರ ಕುಟುಂಬಕ್ಕೂ ಸಹ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ, ಹಾಗೆಯೇ ನಮ್ಮ ಈ ಅವರು ಅಲ್ಲಾಭಕ್ಷ ಸಾರು ಸಂಘಟನಾಕಾರರು. ಈ ಸಂಘಟನೆಯಲ್ಲಿ ನಮಗೆ ಮತ್ತು ಕೇಂದ್ರ ಸಂಘಕ್ಕೂ ಜಿಲ್ಲಾ ಸಂಘಕ್ಕೂ ಮತ್ತು ನಮ್ಮ ತಾಲೂಕು ಸಂಘಕ್ಕೂ ನಮ್ಮ ತಾಲೂಕಿನಲ್ಲಿ ನಮ್ಗೆ ಕೊಂಡಿ ಅಂತಿದ್ರು. ನಮ್ಮದು ಯಾವುದೇ ಸರ್ಕಾರ ನೌಕರದು ಕೆಲಸ ಟ್ರೆಜರಿಗೆ ಹೋದ್ರೆ, ಟ್ರೆಜರಿ ಅಂತಲ್ಲ ಬೇರೆ ಇಲಾಖೆಯಲ್ಲಿ ಕೂಡ ಅವರು ಸಮನ್ವಯ ಸಾಧಿಸಿ ನಮ್ಮ ಕೆಲಸಗಳು ಏನೇ ಇದ್ರು ನಮ್ಮ ನೌಕರರಿಗೆ ಮಾಡಿಕೊಡ್ತಾ ಇದ್ರು. ಅದಕ್ಕೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಸರ್ಕಾರ ನೌಕರ ಸಂಘದ ಪರವಾಗಿ ಮೊದಲಿಗೆ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ನೌಕರರ ಆಸೆ ಇದ್ದಂತೆ ನಮ್ಮ ಶಂಕರ್ ಸಾರ್ ಅವರು ನಿವೃತ್ತಿ ಆದ್ಮೇಲೆ ನಮ್ಮ ತಾಲೂಕಿಗೆ ಅವರು ಸೇವೆ ಬೇಕಂತ ನಾವು ಮತ್ತೆ ಮೊದಲೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತಾ ಆಸೆ ಇದೆ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತಾ
ಸಮಾರಂಭದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳಿಂದ ಸನ್ಮಾನಗೈಯಲಾಗಿದೆ. ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಪಿ ಅಲ್ಲಾಭಾಕ್ಷ ಅವರು, ನಮ್ಮ ಖಜಾನೆ ಇಲಾಖೆ ವ್ಯಾಪ್ತಿಯಲ್ಲಿ ಹಲವಾರು ಇಲಾಖೆಗಳು ಬರುತ್ತೆ. ಸರ್ಕಾರದ ಮಾರ್ಗಸೂಚಿಗಳು ಆದೇಶಗಳ ಕಾರ್ಯದೊತ್ತಡದ ಮಧ್ಯೆಯೂ ಅಧಿಕಾರಿ ಎಂದು ಅಧಿಕಾರವನ್ನ ಚಲಾಯಿಸಿದೆ. ಇಲಾಖೆಯ ಕಟ್ಟಕಡೆಯ ಸಿಬ್ಬಂದಿಯನ್ನ ಉಳಿಸುವ ಜವಾಬ್ದಾರಿ ಆಯಾ ಅಧಿಕಾರಿಯದ್ದಾಗಿರುತ್ತೆ. ಅಂತಹ ಕಾರ್ಯವನ್ನ ನಾವೆಲ್ಲ ಕೂಡ ನಿರ್ವಹಿಸಬೇಕಾಗಿದೆ. ನಿಮ್ಮೆಲ್ಲರ ಅಭಿಮಾನಕ್ಕೆ ನಾನೆಂದೂ ಚಿರಋಣಿಯಾಗಿರ್ತೀನಿ. ನನ್ನ ಅಧಿಕಾರ ಅವಧಿಯಲ್ಲಿ ನಮ್ಮ ಗಮನಕ್ಕಿಲ್ಲದೆ ನನ್ನಿಂದೇನಾದ್ರೂ ನೋವುಂಟಾದಲ್ಲಿ ಕ್ಷಮೆ ಇರ್ಲಿ ಎಂದಿದ್ದಾರೆ. ಹಲವಾರು ಇಲಾಖೆ ಬರ್ತಾರೆ. ಹಲವಾರು ಇಲಾಖೆಯಲ್ಲಿ ದಿನಾಲೂ ಒಬ್ರು ಬರ್ತಿರ್ತಾರೆ. ಶಿಕ್ಷಣ ಇಲಾಖೆಯವರು ಬಂದೋದ್ಮೇಲೆ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಬಂದದ್ದು, ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಬಂದ್ಮೇಲೆ BCM ಬರ್ತಾರೆ, BCM ಬಂದ್ಮೇಲೆ ತಹಸೀಲ್ದಾರ್ ಬರ್ತಾರೆ. ಅವರವ್ರಿಗೆ ತಕ್ಕಂತೆ ನಾವು ಆರ್ಥಿಕತೆಯಲ್ಲಿ ನಮ್ಮ ಜವಾಬ್ದಾರಿಯನ್ನು ನಾವು ನಿಭಾಯಿಸಬೇಕಾಗ್ತದೆ. ಎಲ್ಲರಿಗೂ ಒಂದೇ ಉತ್ತರ ಕೊಡಕ್ ಬರಲ್ಲ. ಆದೇಶಗಳು, ಸರ್ಕಾರದ ಆದೇಶಗಳು ಮತ್ತೆ ನಮ್ಮ ನಿಯಮಗಳು ಮತ್ತೆ ಅವರ ಅವಸರಕ್ಕೆ ತಕ್ಕಂತೆ ನಾವು ಅವರ ಒತ್ತಡ ಹೇಗಿರ್ತವೆ ಅಂದ್ರೆ ಸರ್ಕಾರದ ಯೋಜನೆಗಳನ್ನು ಅವರಿಗೆ ಕಟ್ಟಕಡೆಯ ವ್ಯಕ್ತಿಯನ್ನು ಮುಟ್ಟಿಸುವಂತ ಜವಾಬ್ದಾರಿ ಸರ್ಕಾರ ಅಧಿಕಾರಿಗಳು ಜವಾಬ್ದಾರಿ ಭಾರ ಇರ್ತದೆ. ಅದಕ್ಕೆ ನಾವು ಸ್ಪಂದನೆ ಮಾಡ್ತಕ್ಕಂಥದ್ದು ಖಜಾನೆ ನೌಕರ ಅಧಿಕಾರಿಯಾಗಿ ಒಂದು ಮಾಡ್ತಕ್ಕಂಥ ಕೆಲಸ ಇಂಪಾರ್ಟೆಂಟ್. ನಾವೇನೋ ರೂಲ್ಸ್ಗಳಿಗೆ ಅಂದು ನಾವು ಇಷ್ಟ ಬಂದ ಮಾಡ್ತಂತ ಹೇಳೋದು ಅದಲ್ಲ. ಹಲವಾರು ಇಲಾಖೆಗಳಲ್ಲಿ ಯಾಕಂದ್ರೆ ಅವ್ರ ಜವಾಬ್ದಾರಿ ಹೆಂಗಿರ್ತದ್ರಿಗಿನ ಒತ್ತಡಗಳು ಬಹಳ ಇರ್ತವೆ. ಅಮಾನತ್ತಾಗಂತ ವ್ಯವಸ್ಥೆಗಳು ಬರ್ತವೆ ಸರ್ಕಾರಿ ನೌಕರರ ನಮ್ಮ ಅಧಿಕಾರಿಗಳಿಗೆ. ಅಂತ ವ್ಯವಸ್ಥೆಯನ್ನು ನಾವು ಮಧ್ಯಂತರದಲ್ಲಿದ್ದು ನಮ್ಮ ಖಜಾನೆಯಲ್ಲಿ ಹಲವಾರು ನೀತಿ ನಿಯಮಗಳು ಇರ್ತವೆ. ಬಟ್ ಬಿಲ್ ಕೊಟ್ಟು ಪಾಸ್ ಮಾಡಿಸಿಕೊಂಡು ಹೋಗೋದು ಒಂದೇ ಅಧಿಕಾರಿಯ ಒಂದು ಕೆಲಸ ಅಲ್ಲ. ಅನುದಾನ ಬಿಡುಗಡೆ ಆಗಿರ್ಬೋದು, ಕೌಂಟರ್ ಸೈನ್ ಆಗಿರ್ಬೋದು, ಆದೇಶಗಳಾಗಿರ್ಬೋದು, ಮತ್ತು ಇತ್ತೀಚೆಗೆ K2 ಬಂದಾಗಿದ್ದ ಒಂದು ನಮ್ಮಲ್ಲಿ DIC ಅಂತ ಒಂದು ಕೀ ಬಂದಿದೆ. ಅದಕ್ಕೆ ನಿಮ್ಮಿಂದ ನಾನಾಗಿ ಅಂತ ಅನ್ಕೊಂಡಿದ್ದೀನಿ. ಮನುಷ್ಯ ಜೀವ ಚಿಕ್ಕದಂತೆ ಜೀವನ ದೊಡ್ಡದು. ಸಾಯಕ್ಕೆ ಒಂದೇ ದಾರಿ, ಸಾಧಿಸ್ಲಿಕ್ಕೆ ಹಲವಾರು ದಾರಿ ಇರ್ತವೆ. ಮನುಷ್ಯ ಸಾಧನೆ ಮಾಡ್ಬೇಕಾದ್ರೆ ನೂರಾರು ದಾರಿಗಳಿವೆ. ಇನ್ನೂ ಮಾಡೋದು ಬಹಳಷ್ಟಿದೆ. ನಿನ್ನೆನೂ ನನಗೆ ವರ್ಗಾವಣೆ ಆಗಿದ್ದವು, ಪದೋನ್ನತಿ ಒಂದು ಆದೇಶ ಗೊತ್ತಾದಾಗ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ರು. ಸಾರು ಮಾಡಿದ್ರು, ಷಡಕ್ಷರಿ ಸಾರು. ಯಾಕೆ ಹಿಂಗಾಯ್ತು ನನ್ನ ಗಮನಕ್ಕೆ ಹಿಂಗೆಲ್ಲ ಅಂತಂದ್ರೆ ಅವ್ರಿಗೂ ಇತ್ತು. ಆಯ್ತು, ಉಪಯೋಗ ಮಾಡು. ತಕ್ಷಣ ನಾನು ನೀನು ಎಲ್ಲಿರ್ಬೇಕಂತ ಅನ್ಕೊಂಡಿದ್ದೀನಿ, ನಮಗೆ ಗೊತ್ತಿದೆ, ಅಲ್ಲಿ ನಾನು ಮಾಡಿಕೊಡ್ತೇನೆ, ನೀನೇನು ಮಾತಾಡ್ಬೇಡ ಅಂತಂದ್ರೆ 2 ನಿಮಿಷದಲ್ಲಿ ಅದೇನು CM ಮನೆಯಲ್ಲಿ ಋತು ಚಕ್ರದ ಒಂದು ಆದೇಶ ಮಾಡ್ಲಿಕ್ಕಿದ್ರು. ಆಗ ಅಲ್ಲಿಂದಲೇ ಫೋನ್ ಮಾಡಿದ್ರು. ಆಯ್ತು ಸರ್, ನೀವು ಹೆಂಗೆ ಹೇಳಿದ್ರೆ ಅಂತ. ಯಾಕಂದ್ರೆ ನಾನು ಅಧಿಕಾರಿ ಕಮಿಷನರ್ ವಿರುದ್ಧ ಹೋಗಕ್ ಬರಲ್ಲ. ಅಲ್ಲಿಗೂ ಯಾರೋ ಒಂದು ಸಹಾಯದ ನಿಮ್ಮಂತ ಸಹಾಯದಿಂದ ಒಂದು ಆದೇಶ ವಿದ್ಯುತ್ ತಾಲೂಕು ಆಗಿದೆ. ಬೇರೆಯವರಿಗೆಲ್ಲರಿಗೂ ದೂರ ಆಗಿದೆ. ನಿಮ್ಮಂತರ ಆಶೀರ್ವಾದದಿಂದ ಈ ಒಂದು ವಿದ್ಯುತ್ ಡಿಸ್ಟಿಕ್ ನಲ್ಲಿ ನಾನು ಒಂದು ಉಳ್ಕೊಂಡಿದ್ದೀನಿ. ಮುಂದೆ ಅವಕಾಶ ಸಿಕ್ಕರೆ ತಮ್ಮೆಲ್ಲರ ಆಶೀರ್ವಾದ ಇದ್ರೆ ಮುಂದಿನ ಅವಧಿಗೆ ನಾನು ಮತ್ತೆ ಬರ್ಲಿಕ್ಕೆ ಇಚ್ಛೆ ಪಡ್ತಂತಂದು ನಮ್ಮ ಅಧ್ಯಕ್ಷರು ಕೂಡ ಹೇಳಿದ್ದಾರೆ. ಇದೇ ವೇಳೆ ಸರ್ಕಾರಿ ನೌಕರ ಸಂಘ ರಾಜ್ಯ ಪರಿಷತ್ ಸದಸ್ಯ ಹನುಮಂತಪ್ಪ, ತಾಲೂಕು ಶಾಖೆಯ ಗೌರವಾಧ್ಯಕ್ಷ ವೆಂಕಟೇಶ್, ಉಪಾಧ್ಯಕ್ಷರು ಆದ ಅನಿತಾ ಎಂ ಸಿದ್ದಯ್ಯ, ನಾಗರತ್ನ, ಯಂಚಿರಪ್ಪ, ಕಾರ್ಯಾಧ್ಯಕ್ಷ ಏಸಣ್ಣ, ಕಾರ್ಯದರ್ಶಿ ಚಂದ್ರಕಾಂತ್ ಮತ್ತಿತರರು ಉಪಸ್ಥಿತರಿದ್ದರು. ಹೊನ್ನೂರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.